ತಮಗಾದಂಥ ನೋವನ್ನು ಈ ರೀತಿಯಾಗಿ ತೊಡ್ಕೊಂಡಿದ್ದಾರೆ ಅಂತ ನಾವು ಅನ್ಬೋದು. ಅದೇ ಕಾಲಕ್ಕೆ ನನ್ನ ದೇಶದೊಳಗೆ ಮೊದಲು ಅನ್ನುವಂಥ ಮಾತನ್ನು ಮಾತಾಡಿದರು. ರಾಷ್ಟ್ರ ಪ್ರೇಮದ ಬಗ್ಗೆ ಮಾತಾಡಿದ್ದಾರೆ. 2047 ನಾವು ವಿಕಸಿತ ದೇಶ ಮಾಡೇ ತೋರಿಸ್ತೀನಿ, ಮಾಡೇ ಮಾಡ್ತೀನಿ ಅನ್ನೋಂಥ ಮತ್ತು ಚಾಲೆಂಜನ್ನು ತೊಗೊಂಡಿದ್ದಾರೆ. ಈ ರೀತಿಯಾಗಿ ಈ ಒಂದು ಮೋದಿಯವರು ಸಾಕಷ್ಟು ವಿಷಯ ಚಿಕ್ಕವ್ರದ್ದು ಏನು ಮಾತಾಡಿದರೆ, ನನಗೆ ಈಜುದು ಇಷ್ಟ, ನಾನು ಸಾಮಾನ್ಯ ವಿದ್ಯಾರ್ಥಿ ಹೆಚ್ಚಿಗೆ ಅನ್ನುವಂಥ ಮಾತು ಮಾತಾಡ್ತಾರೆ. ಮತ್ತು ಈಗಾಗಲೇ ಹೇಳಿದಂಗೆ ನಿಮಗೆ ನನಗೆ ದೇಶನ ಮೊದಲು ಅನ್ನುವಂಥ ಮಾತು ಮಾತಾಡಿದ್ದಾರೆ. ಎಲ್ಲ ಸರಿ. ಇಲ್ಲಿ ಮುಖ್ಯ ಪ್ರಶ್ನೆ ಏನಪ್ಪ ಅಂತಂದರೆ, ನೀವು ಹೊಸ ರಾಜಕಾರಣವನ್ನು ಯಾವ ರೀತಿ ಸ್ವೀಕಾರ ಮಾಡ್ತೀರಿ, ಹೊಸಬರಿಗೆ ನಿಮ್ಮ ಅಭಿಪ್ರಾಯ ಏನು, ಯಾವ ರೀತಿ ಇರಬೇಕು ಅಂತೇಳಿ ಅವ್ರಿಗೂ ಅವ್ರು ಹೇಳ್ತಾರೆ. ಪ್ರಾಮಾಣಿಕ ಇರಬೇಕು, ಬದ್ಧತೆ ಇರಬೇಕು, ಹೋರಾಡ್ತಾನೆ ಇರಬೇಕು. ಯುವಕರಲ್ಲಿ ಅದು ಬರ್ತಾ ಇದ್ದಾರೆ. ಅವರು ನಾವು ಆಹ್ವಾನಿಸ್ತಾ ಇದ್ದೀವಿ, ದೇಶ ಕಟ್ಟುವಲ್ಲಿ ಯುವಕರು ಮುಖ್ಯ ಅಂತೇಳಿ ಅವ್ರಿಗೂ ಪ್ಲೀಸ್ ಆಗುವಂಥ ಮಾತು ಮಾತಾಡಿದರು. ಒಟ್ಟಾರೆಯಾಗಿ ಅವರ ಪ್ರತಿಯೊಂದು ಮಾತಿನಲ್ಲಿ ತಮ್ಮ ಏನಪ್ಪ ಅಂತಂದ್ರೆ ಕೆಲವೊಂದಿಷ್ಟು ದೋಷಗಳನ್ನು, ನನಗೆ ಸರಿಯಾಗಿ ಹಿಂದಿ ಬರೋದಿಲ್ಲ, ಐ ಆಮ್ ನಾಟ್ ದ ಪರ್ಸನ್ ಆಫ್ ದ ಹಿಂದಿ, ನಾನು ಗುಜರಾತಿ ಇರೋದರಿಂದ ಪಕ್ಕ ಹಿಂದಿ ಬರೋದಿಲ್ಲ, ಅವರು ತಪ್ಪು ಆಗ್ಬೋದು ಅನ್ನೋಂಥ ಮಾತನ್ನು ಒಪ್ಕೊಳ್ತಾ ಇದ್ದಾರೆ. ಒಟ್ಟಾರೆಯಾಗಿ ತಪ್ಪು ಒಪ್ಪುಗಳ ನಡುಕ ಇವತ್ತು ಒಂದು ಇಂಟರ್ವ್ಯೂ ಕೊಟ್ಟಿದ್ದು ನಮ್ಮ ಜರೋಧ ಕಾಮತರ ಜೊತೆಗೆ. ಇದು ಒಂದಿಷ್ಟು ಏನಪ್ಪ ಅಂತಂದ್ರೆ ಇದ್ದಿದ್ರಲ್ಲ, ದಿಸ್ ಈಸ್ ದ ಬೆಟರ್ ಅಂತ ಹೇಳಬೇಕು. ಇನ್ನು ಇವರೆಲ್ಲ ಮಾತಾಡಿದ ಲೆಕ್ಕ ಆಗ್ತಾ ಬಂದಾಗ, ಇಲ್ಲಿ 10 ವರ್ಷದ ಆಡಳಿತ ನೋಡಿದಾಗ ಅನೇಕ ಆಶ್ವಾಸನೆ ಕೊಟ್ಟರು, ಅನೇಕ ಕಾರ್ಯಕ್ರಮ ಹಮ್ಮಿಕೊಂಡ್ರು, ಅನೇಕ ಯೋಜನೆಗಳನ್ನು ಹಾಕ್ಕೊಂಡ್ರು. ಅವೆಲ್ಲ ನಾವು ಪ್ರಯತ್ನ ಮಾಡ್ತಾಯಿದ್ದೀನಿ ಅಂತ ಹೇಳಿದ್ರೆ ಬೇಡ, ವಾಸ್ತವವಾಗಿ ಅವು ಏನಾಗಿದ್ದಾವ ಅನ್ನೋದ್ರ ಬಗ್ಗೆ ಅವ್ರು ಇಲ್ಲಿವರೆಗೆ ವಿಮರ್ಶೆ ಮಾಡ್ಕೊಂಡಿದ್ದಾರಾ ಅಂತ ಸೂಕ್ಷ್ಮವಾಗಿ ಈ ರಾಹುಲ್ ಗಾಂಧಿಯವರು ಟೀಕಾ ಮಾಡಿದ್ದಕ್ಕೆ ಉತ್ತರ ಕೊಟ್ಟಿದ್ದಾರೆ. ನಾನು ಮನುಷ್ಯಪ್ಪ ತಪ್ಪಾಗ್ತಾವ ಅಂತೇಳಿ. ಅದೇ ಕಾಲಕ್ಕೆ ಸೂಕ್ಷ್ಮವಾಗಿ ಈ ನಿಮಗೆ ಗೊತ್ತದ ಹಿಂದೆ ಗುಜರಾತಲ್ಲ ಅಂತ ಹತ್ಯಾಕಾಂಡ, ಅದರ ಬಗ್ಗೆ ನಾವು ಮನುಷ್ಯನಿಂದ ಆಗೋ ತಪ್ಪು ಒಪ್ಕೊಂಡ್ರ ಅನ್ನೋಂಥ ಮಾತನ್ನು ಇಲ್ಲೇ ಪ್ರಶ್ನಾರ್ಥಕವಾಗಿ ನೋಡ್ಬೇಕಾಗಿದೆ. ಯಾಕಂತಂದ್ರೆ ತಪ್ಪು ಮಾಡಿದ್ದು ಮನುಷ್ಯನಿಗೆ ಮನವರಿಕೆ ಆಯ್ತಪ್ಪ ಅಂದ್ರೆ ಅದು ದೊಡ್ಡ ಒಂದು ಶಿಕ್ಷೆ ಇದ್ದಂಗೆ. ಬಟ್ ಅಷ್ಟು